ಹಲೋ ಚಾಂಪಿಯನ್ಸ್, ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇತ್ತಲ್ಲ. ಸೊ ಮ್ಯಾಥ್ಸ್ ಎಕ್ಸಾಮ್ ಅಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಬಿಕಾಸ್ ಸಾಕಷ್ಟು ಕ್ವಶನ್ಸು ರಿಪೀಟ್ ಆಗಿದೆ ಅಂದರೆ ಯಾವುದಾವುದೋ ವೀಡಿಯೋಸ್ ಅಲ್ಲ, ಒಂದು 4-5 ವೀಡಿಯೋಸು ಲಾಸ್ಟ್ ಮೂಮೆಂಟಿಗೆ ಏನು 4-5 ವೀಡಿಯೋಸ್ ಅಪ್ಲೋಡ್ ಮಾಡಿದೆ, ಅಥವಾ ಒಂದು ಲೈವ್ ಕ್ಲಾಸ್ ತೊಗೊಂಡಿದ್ದಾಯಿತು. ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ ಅಂದರೆ, ಎಸ್ಪೆಷಲಿ MCQs. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ದು 100, 93, 86 ಸೇಮ್ ಲೈವ್ ಕ್ಲಾಸಲ್ಲಿ ಅದೇ ಕ್ವಶನ್ನು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು nth ಟರ್ಮ್ ಏನಂತ ಕೊಟ್ಟಿದ್ರು, 5n+3 ಥರ್ಡ್ ಟರ್ಮ್ ಕೇಳಿದ್ದಾರೆ. ಸೊ ಲೈವ್ ಕ್ಲಾಸಲ್ಲೂ ಅದಾದಮೇಲೆ ಅದೇ ಕ್ವಶನ್ ತೊಗೊಂಡಿದ್ದೀನಿ. ಅದಷ್ಟೇ ಅಲ್ಲ, 1 ಮಾರ್ಕ್ಸಲ್ಲಿ ಬಂದಿದೆ, 2 ಮಾರ್ಕ್ಸಲ್ಲಿ ಬಂದಿದೆ, 3 ಮಾರ್ಕ್ಸು, ಇನ್ನೂ 4-5 ಆ್ಯಕ್ಚುಲಿ ನೋಡಿಲ್ಲ. ಸೊ ಚೆಕ್ ಮಾಡ್ತೀನಿ, ಬಿಕಾಸ್ ಲಾಸ್ಟ್ ಮೂಮೆಂಟಿಗೆ ಇದು ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸು, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಮಿಸ್ ಮಾಡಿಬಿಡ್ರಿ ಅಷ್ಟೇ. ನೀವು ಗೊತ್ತಿತ್ತು ಅಂದರೆ ನಾನು ಈಗಲೇ ಹೇಳ್ತಿದ್ದೀನಿ, ಇಫ್ ಯು ನೋ ಎನಿ ಆಫ್ ದ ಕ್ವಶನ್ಸ್, ಟೈಮ್ ವೇಸ್ಟ್ ಮಾಡಿಬಿಡಿ, ಬಿಕಾಸ್ ಲಾಸ್ಟ್ ಮೂಮೆಂಟ್ ಇದು, ಟೈಮ್ ಜಾಸ್ತಿ ಇಲ್ಲ, ನಾಳೆನೇ ಎಕ್ಸಾಮು, ನಾಳೆ ಬೆಳಗ್ಗೆನೆ. ಸೊ ಡೋಂಟ್ ಸ್ಪೆಂಡ್ ಟು ಮಚ್ ಆಫ್ ಟೈಮ್. ಕ್ವಶನ್ ಗೊತ್ತಿತ್ತಾ, ಆನ್ಸರ್ ಗೊತ್ತಿತ್ತಾ, ನೆಕ್ಸ್ಟ್ ಕ್ವಶನ್ ಗೊತ್ತಾ, ಆನ್ಸರ್ ಗೊತ್ತಾ, ನೆಕ್ಸ್ಟ್. ಬಿಕಾಸ್ ಸೊ ಯೂಸ್ ಆಫ್ ಫಿಲ್ ಫಾರ್ಮ್ಯಾಟು. ಸೊ ಏನಕ್ಕೆ ಫಿಲ್ ಫಾರ್ಮ್ಯಾಟ್ ಯೂಸು? ಸೊ 4 ಕ್ಯಾಟಗರೀಸ್ ಆಫ್ ಸ್ಟೈಲು. ಸೊ ಸ್ಟೈಲ್ ಮೇಲೆಲ್ಲ ನಾನು ಸ್ಟಾರ್ಟಿಂಗಿಂದನೇ ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಈಗಲೇ ಹೇಳ್ತಿದ್ದೀನಿ, ಐ ವಿಲ್ ನಾಟ್ ಬಿ ಡಿಸ್ಕಸಿಂಗ್ ಆಲ್ ದ ಆನ್ಸರ್ಸ್. ಅಷ್ಟು ಆನ್ಸರ್ಸ್ ಡಿಸ್ಕಷನ್ ಮಾಡಲ್ಲ, ಬಿಕಾಸ್ ಇಫ್ ಯು ಲುಕ್ ಅಟ್ ದ PDFs, ಸಾರಿ ಸ್ಲೈಡ್ಸು, ನೋಡಿ ಇಲ್ಲಿ ಈಗ ಎಷ್ಟು ಸ್ಲೈಡ್ಸ್ ಇದೆ. ದೇರ್ ಆರ್ ಸ್ಟಿಲ್ ಅದರ್ ಸ್ಲೈಡ್ಸ್ ವಿಚ್ ಈಸ್ ಗೆಟಿಂಗ್ ಪ್ರಿಪೇರ್ಡ್. ಸೊ ಇಲ್ಲಿ ನಿಮ್ಗೆ ಆನ್ಸರ್ಸು ಇದೆ. ಆ್ಯಂಡ್ ವಾಟ್ ಐ ವುಡ್ ಲೈಕ್ ಟು ಸೇಸ್, ದೇರ್ ಮೈಟ್ ಬಿ 1 or 2 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಆಗಿರ್ಬೋದು, ಅಥವಾ ಈ ಕೆಲವೊಂದು ಸ್ಕೂಲ್ಸಲ್ಲಿ ಕೆಲವೊಂದು ಪೋರ್ಷನ್ನೇ ಮಾಡಿಲ್ಲದೆ ಇರ್ಬೋದು, ಅಥವಾ ಮಿಸ್ ಆಗಿ ಯಾವುದೋ ಒಂದು ಇನ್ನೊಂದು ಚಾಪ್ಟರ್ದು ಇಲ್ಲಿ ಬಂದಿರ್ಬೋದು, ಮಿಸ್ ಆಗಿ 1-2 ಬಂದಿರ್ಬೋದು, ಮಿಸ್ ಆಗಿ ಅಷ್ಟೇ. ಅವಾಯ್ಡ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಎಲ್ಲೋ, ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ಮಾಡಬೇಕಾದ್ರೆ ನಿಮಗೆ ಗೊತ್ತಿರತ್ತಲ್ಲ ಇದು ಇದೆಯೋ ಎಲ್ಲೋ ಅಂತ. ಇತ್ತು ಅಂದರೆ ನೋಡ್ರಿ, ಇಲ್ಲ ಅಂದರೆ ಬೇಡ್ರಿ. ಸೊ ಸೊಲ್ಯೂಷನ್ಸ್ ಏನಿದೆ, ಈ PDF ಏನಿದೆ, ಐ ವಿಲ್ ಬಿ ಶೇರಿಂಗ್ ಇನ್ ದ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಜಾಯಿನ್ ಆಗ್ರಿ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ದು ಲಿಂಕ್ ಇದೆ. ಸೊ ಜಾಯಿನ್ ಆಗ್ರಿ, ಓಕೆ. ಸೊ ನೆಕ್ಸ್ಟು ಲಿಬ್ರೆ ಆಫೀಸಲ್ಲಿ ಸ್ಟೆಪ್ಸು, ಒಂದು ಡಾಕ್ಯುಮೆಂಟ್ನ ಲೋಡ್ ಮಾಡೋದಕ್ಕೆ ಏನೇನು ಮಾಡಬೇಕು. ಆ್ಯಂಡ್ ಅಗೇನ್ ಐ ಹ್ಯಾವ್ ಡಿಸ್ಕಸ್ ದಿಸ್ ಎಲ್ಲಿ, ಲಿಬ್ರೆ ಆಫೀಸ್ ಇನ್ಫ್ಯಾಕ್ಟ್ ನಾನೇ ಮಾಡಿ. ಸೊ ಹೆಂಗೆ ಡಾಕ್ಯುಮೆಂಟ್ನ ಓಪನ್ ಮಾಡಬೇಕು, ಸೊ ಲೋಡ್ ಸ್ಟೈಲ್ಸು, ನೆಕ್ಸ್ಟು ಕ್ಯಾಟಗರಿ ಏನು ಬೇಕು, ಸೊ ಡಿಸೈರ್ ಟೆಂಪ್ಲೇಟ್ ಯಾವ ಟೆಂಪ್ಲೇಟ್ ಬೇಕು, ಸೊ ಕ್ಯಾರೆಕ್ಟರ್ಸ್ ಯಾವ ಫ್ರೇಮು ಏನು, ಪೇಜ್ ನಂಬರ್ಸು, ನೆಕ್ಸ್ಟು. ಸೊ ಇದು ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್ ದಿಸ್. ನೀವು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ರಿಮೆಂಬರ್ ದಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬೈ ಹಾರ್ಟ್. ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಆ್ಯಂಡ್ ಇಫ್ ಯು ಹ್ಯಾವ್ ದಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಆವಾಗ ಯು ಡೋಂಟ್ ಬೈ ಹಾರ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ನಿಮ್ಗೇನು ಮಾಡಿದೆ, ಓಕೆ ಎಲ್ಲಿ ಹೋಗಬೇಕು, ಫೈಲ್ಗೆ ಹೋಗಬೇಕು, ಲೋಡ್ ಮಾಡಬೇಕು, ಇದು ಬರುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಓಕೆ. ಆ್ಯಂಡ್ ಇಫ್ ನಾಟ್, ಡೋಂಟ್ ವರಿ, ಇದು ಮುಗೀಲಿ essay 1. ಸೊ ಅದಾದಮೇಲೆ ಕೆಲವೊಂದು ಪ್ರಾಕ್ಟಿಕಲ್ಲಾಗಿ ಲೈವ್ ಕ್ಲಾಸಲ್ಲೇ ಮಾಡಿ ನೋಡೋಣ, ಇಲ್ಲಾಂದರೆ ವೀಡಿಯೋಸ್ ಮಾಡ್ತೀನಿ. ಫೈನ್. ಕ್ರಿಯೇಟ್ ಎ ಟೆಂಪ್ಲೇಟ್ ಏನು ಮಾಡಬೇಕು, ಓಕೆ. ನೆಕ್ಸ್ಟು ಸ್ಟೈಲ್ ರೈಟರಲ್ಲಿ ಸ್ಟೈಲ್ ಅಂದರೆ ಏನು, ಎಕ್ಸಾಂಪಲ್ಸು. ಫೈನ್. ನೆಕ್ಸ್ಟು ನ್ಯೂ ಸ್ಟೈಲ್ ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಡಾಕ್ಯುಮೆಂಟ್ ಓಪನ್ ಮಾಡಬೇಕು, ಅಲ್ಲಿ ಯಾವ ಪೋರ್ಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಸ್ಟೈಲ್ ಮೆನು, ಕ್ಯಾಟಗರಿ ಚೂಸ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ನ್ಯೂ ಸ್ಟೈಲ್ ಮಾಡಿ ಲಾಸ್ಟಿಗೆ ಓಕೆ ಕೊಡಬೇಕು. ಸೊ ಆಲ್ ದಿಸ್ ಅಗೇನ್ ಸ್ಟೈಲ್. ಸೊ ಸ್ಟೈಲ್ ಕ್ವಶನ್ನು ಹಿಂದೆನೂ ನೋಡಿದ್ವಿ, ಫಸ್ಟ್ ಸ್ಲೈಡಲ್ಲೇ ನೋಡಿದ್ವಿ. ಸೊ ಅದಕ್ಕೆ ಕೆಲವೊಂದು ಕ್ವಶನ್ಸು ರಿಪೀಟ್ ಆಗಿತ್ತು ಅಂದರೆ ಜಸ್ಟ್ ಮುಂದೆ ಹೋಗ್ತೀರಿ. ಫೈನ್. ಸೊ ಕ್ಯಾರೆಕ್ಟರ್ ಅಂದರೆ ಏನು, ಫ್ರೇಮ್ ಅಂದರೆ ಏನು, ನೋಡ್ರಿ ಇಲ್ಲಿ ಎಷ್ಟಿದೆ. ಅಗೇನ್ ದೀಸ್ ಆರ್ ಆಲ್ ಸ್ಟೆಪ್ಸು. ಸೊ ಏನೇನು ಸ್ಟೆಪ್ಸ್ ಮಾಡಬೇಕು, ವಾಟ್ ಆರ್ ದ ಪ್ರೊಸೀಜರ್, ರೀಸೈಸಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು. ಸೊ ಇಟ್ಸ್ ಬೇಸಿಕಲಿ ಪ್ರೊಸೀಜರ್ ಕೇಳ್ತಾರೆ ಯಾವುದಾದ್ರೂ ಒಂದು. ಸೆಟ್ಟಿಂಗ್ಸ್ ಅಗೇನ್. ಸೊ ಅಲೈನ್ಮೆಂಟ್ ಅಂದರೆ ಏನು, ಆ್ಯಂಕರಿಂಗ್ ಅಂದರೆ ಏನು. ಸೊ ಅಲೈನ್ಮೆಂಟ್ ಅಂದರೆ ಕರೆಕ್ಟಾಗಿದೆಯೋ ಎಲ್ಲೋ ಸೆಟ್ ಮಾಡೋದು. ಟೆಕ್ಸ್ಟ್ ರ್ಯಾಪಿಂಗ್ ಅಂದರೆ ಹೊರಗೆ ಹೋಗದೇ ಇರೋಂಗೆ ನೋಡ್ಕೊಳೋದು. ಅಂದರೆ ನಿಮ್ಗೆ ಯಾವುದೋ ಒಂದು ಏರಿಯಾ ಇರುತ್ತೆ. ಸೊ ಈ ಏರಿಯಾಯಿಂದ ಟೆಕ್ಸ್ಟ್ ಹೊರಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಟೆಕ್ಸ್ಟ್ ರ್ಯಾಪಿಂಗು. ಫೈನ್.
ಜಾಸ್ತಿ ಹೇಳಕ್ ಹೋಗಲ್ಲ. ಲಾಸ್ಟ್ ಮೂಮೆಂಟು, ಎಕ್ಸಾಮ್ ಇದೆ, ಪ್ರಿಪೇರ್ ಆಗ್ರಿ. ಸೊ ಕ್ವಶನ್ಸ್ ಏನು ಮಾಡ್ತಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗ್ರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚಿಂತೆ ಮಾಡಬೇಡ್ರಿ, ವಿಲ್ ಸಿ ಏನು ಮಾಡ್ಬೋದು, ವಾಟ್ ಕ್ಯಾನ್ ಬಿ ಡನ್ ಆಫ್ಟರ್ ದ ಎಕ್ಸಾಮ್. ಸೊ ಆದಷ್ಟು ಶೇರ್ ಮಾಡಿರಿ, ಬಿಕಾಸ್ ಲೈಕ್ ನಾಟ್ ಎವ್ರಿ ಸ್ಟೂಡೆಂಟ್ ಹೂ ಈಸ್ ಸ್ಟಡಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೋಸ್ ಅಬೌಟ್ ದಿಸ್ ವಿಡಿಯೋಸ್. ಸೊ ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆ, ಲೈಕ್ ಮಾಡೋದು ಮರಿಬೇಡ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.